ಕ್ರಿಕೆಟರ್ ಕಾರ್ಯಪ್ಪ ಲವ್ ಮಿಸ್ಟ್ರಿ ಪರಸ್ಪರ ದೂರು ಸಲ್ಲಿಕೆಯಾಗಿದೆ. ಯುವತಿ ಜೊತೆ ಬ್ರೇಕಪ್, ಈಗ ಒಬ್ಬರ ಮೇಲೆ ಒಬ್ಬರು ಕಿಡಿ ಹತ್ತಿಸಿಕೊಂಡಿದ್ದಾರೆ. ಕರ್ನಾಟಕದ ರಣಜಿ ಆಟಗಾರ ಲವ್ ಪ್ರೆಗ್ನೆಂಟ್ ಟ್ಯಾಬ್ಲೆಟ್ ಅಬಾರ್ಷನ್ ಏನಿದು ಸೀಕ್ರೆಟ್ ಹಾಗಿದ್ರೆ ಯುವತಿ ಆರೋಪ, ಕೆಸಿ ಕಾರ್ಯಪ್ಪ ಪ್ರತ್ಯಾರೋಪ. ಯಾರದ್ದು ಸತ್ಯ ಯಾರದ್ದು ಸುಳ್ಳು ಹಾಗಿದ್ರೆ ಇಲ್ಲಿ ದೂರಲ್ಲಿ ಏನಿದೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಪ್ರೀತಿ, ದೈಹಿಕ ಸಂಪರ್ಕ, ಮದುವೆ ಅಂತ ಮೋಸ ಮಾಡ್ಬಿಟ್ರ, ನಂಬಿಸಿ ಮೋಸ ಮಾಡಿದ್ರ ಹಾಗಿದ್ರೆ ಯುವತಿ ಆರೋಪ ಮಾಡ್ತಾ ಇರೋದಾದ್ರೂ ಏನು ಎನ್ನುವಂಥ ಪ್ರಶ್ನೆ ಇಲ್ಲಿ ಕಾಡ್ತಾ ಇರುವಂತದ್ದು. ಕ್ರಿಕೆಟರ್ ಕಾರ್ಯಪ್ಪ ಲವ್ ಮಿಸ್ಟ್ರಿ ವಿಚಾರದಲ್ಲಿ ಪರಸ್ಪರ ದೂರು ಸಲ್ಲಿಕೆಯಾಗಿದೆ. ಯುವತಿಯ ಜೊತೆ ಬ್ರೇಕಪ್ ಅನ್ನ ಮಾಡಿಕೊಳ್ಳಲಾಗಿದೆ. ಈಗ ಒಬ್ಬರ ಮೇಲೆ ಒಬ್ಬರು ಪ್ರತ್ಯಾರೋಪವನ್ನ ಮಾಡ್ತಾ ಇರುವಂಥದ್ದು. ಒಂದು ಕಡೆ ಯುವತಿ ಆರೋಪವನ್ನ ಮಾಡಿದ್ಲು, ಲವ್ ಮಾಡಿ, ಪ್ರೆಗ್ನೆಂಟ್ ಮಾಡಿ, ಟ್ಯಾಬ್ಲೆಟ್ ಅನ್ನ ನೀಡಿ ಅಬಾರ್ಷನ್ ಅನ್ನ ಮಾಡಲಾಗಿದೆ ಅಂತ. ಹಾಗಿದ್ರೆ ಇದರ ಸೀಕ್ರೆಟ್ ಏನು? ನಿಜವಾಗ್ಲೂ ಕಾರ್ಯಪ್ಪ ಅವರು ಹೀಗೆ ಮಾಡಿದ್ರ? ಯುವತಿಯ ಆರೋಪ ಒಂದು ಕಡೆ ಆದ್ರೆ ಕೆಸಿ ಕಾರ್ಯಪ್ಪ ಅವರ ಪ್ರತ್ಯಾರೋಪ ಏನಿರ್ಬೋದು? ಯಾರ ಸತ್ಯ ಇಲ್ಲಿ, ಯಾರದು ಸುಳ್ಳು ಹಾಗಿದ್ರೆ? ದೂರಲ್ಲಿ ಇಬ್ರು ಕೂಡ ಏನು ಉಲ್ಲೇಖ ಮಾಡಿದ್ದಾರೆ ಹಾಗಿದ್ರೆ? ಕಾರ್ಯಪ್ಪ ಅವರು ಏನು ಕೊಟ್ಟಿದ್ದಾರೆ ಯುವತಿಯ ವಿರುದ್ಧ? ಒಂದು ಕಡೆ ಪ್ರೀತಿ, ಮತ್ತೊಂದು ಕಡೆ ದೈಹಿಕ ಸಂಪರ್ಕ, ಮದುವೆ ಅಂತ ಎಲ್ಲೋ ಒಂದು ಕಡೆ ಮೋಸ ಮಾಡ್ಬಿಟ್ರ? ಪ್ರೀತಿ ಮಾಡಿ ದೈಹಿಕ ಸಂಪರ್ಕವನ್ನ ಬೆಳೆಸಿ ಮದುವೆ ಆಗ್ತೀನಿ ಅಂತ ಹೇಳಿ ಮೋಸ ಮಾಡಿದ್ರ ಏನಾದ್ರು? ಯುವತಿ ಏನ್ ಆರೋಪ ಮಾಡ್ತಿದ್ದಾಳೆ? ಸಾಕಷ್ಟು ಪ್ರಶ್ನೆ ಕಾಡ್ತಾ ಇರುವಂಥದ್ದು. ರಣಜಿ ಆಟಗಾರ, ಕರ್ನಾಟಕದ ರಣಜಿ ಆಟಗಾರರಾಗಿ ಗುರುತಿಸ್ಕೊಂಡಿದ್ದಂಥವರು, ಬಹಳ ಫೇಮಸ್ ಕೂಡ. ಕೆಸಿ ಕಾರ್ಯಪ್ಪ ಅಂದ ತಕ್ಷಣ ಅವರ ಆಟ ನಮ್ಮ ಕಣ್ಣ ಮುಂದೆ ಬರುತ್ತೆ. ಇವರ ವಿರುದ್ಧ ಯುವತಿಯೋರ್ವಳು ಠಾಣೆಯ ಮೆಟ್ಟಿಲೇರಿದ್ಲು. ಆಕೆ ಮಾಜಿ ಪ್ರಿಯತಮೆ. ಮಾಜಿ ಪ್ರಿಯತಮಿಯ ವಿಡಿಯೋ ರಿಲೀಸ್ ಮಾಡಿದ್ದಾರೆ ಕಾರ್ಯಪ್ಪ. ಆಕೆ ಡ್ರಗ್ಸ್ ಅಡಿಕ್ಟ್, ಎಲ್ಲ ರೀತಿಯ ಡ್ರಗ್ಸ್ ಅನ್ನ ಸೇವಿಸ್ತಾಳೆ ಅಂತ ಒಂದು ವಿಡಿಯೋ ತುಣುಕನ್ನ ರಿಲೀಸ್ ಮಾಡಿದ್ದಾರೆ. ಯುವತಿಯ ದೂರಿಗೆ ಪ್ರತ್ಯಾರೋಪವನ್ನ ಮಾಡ್ತಾ ಇದ್ದಾರೆ ಕಾರ್ಯಪ್ಪ. ಆಕೆ ಡ್ರಗ್ಸ್ ಅನ್ನ ಸೇವಿಸ್ತಿದ್ದಾಳೆ, ಆಕೆ ತುಂಬಾ ಡ್ರಗ್ಸ್ ಅನ್ನ ತೆಗೆದುಕೊಳ್ತಾ ಇದ್ಲು. ನಾನು ಡ್ರಗ್ಸ್ ಬೇಡ ಅಂತ ಹೇಳಿದ್ರು ಕೂಡ ಕೇಳ್ತಾ ಇರ್ಲಿಲ್ಲ. ಡ್ರಗ್ಸ್ ತೆಗೆದುಕೊಂಡು ನನಗೆ ಟಾರ್ಚರ್ ಅನ್ನ ನೀಡ್ತಾ ಇದ್ಲು. ಹೀಗಾಗಿ ನಾವು ಅವಳ ಮೇಲೆ ದೂರನ್ನ ನೀಡಿದ್ದೇನೆ. ನಾನಿಲ್ಲದಿದ್ದಾಗ ಮನೆಗೆ ಬಂದು ತೊಂದರೆಯನ್ನ ಕೊಟ್ಟಿದ್ದಾಳೆ ಅಂತ ಪ್ರತ್ಯಾರೋಪವನ್ನ ಮಾಡಿರುವಂಥದ್ದು. ಯುವತಿ ಆರೋಪಕ್ಕೆ ಕ್ರಿಕೆಟಿಗ ಕೆಸಿ ಕಾರ್ಯಪ್ಪ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಪ್ರಿಯತಮೆ ಡ್ರಗ್ಸ್ ಸೇವಿಸ್ತಾ ಇದ್ಲು. ಮೊದಲು ಆಕೆಯೇ ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಹಾಕ್ತಾ ಇದ್ಲು. ಮೊದಲು ಮುಸ್ಲಿಂ ಹುಡುಗನ ಜೊತೆ ಮದುವೆ ಆಗಿತ್ತು ಆಕೆಗೆ. ಇವಳಿಗೆ ಮೊದಲು ಮದುವೆ ಆಗಿದ್ದು ನನಗೆ ಗೊತ್ತಿರಲಿಲ್ಲ. ಯುವತಿಯ ಆರೋಪಕ್ಕೆ ಕ್ರಿಕೆಟಿಗ ಕೆಸಿ ಕಾರ್ಯಪ್ಪ ಪ್ರತಿಕ್ರಿಯೆಯನ್ನ ನೀಡಿರುವಂಥದ್ದು. ತಾವು ಪ್ರೀತಿಸ್ತಾ ಇದ್ದಂತಹ ಹುಡುಗಿಗೆ ಮೊದಲೇ ಮದುವೆ ಆಗಿತ್ತು ಅನ್ನುವ ವಿಚಾರ ಕಾರ್ಯಪ್ಪ ಅವರಿಗೆ ಗೊತ್ತಿರಲಿಲ್ಲ. ಒಂದು ವಿಡಿಯೋ ತುಣುಕು ಈಗ ಕಾರ್ಯಪ್ಪ ಅವರು ಏನ್ ರಿಲೀಸ್ ಮಾಡಿದ್ದಾರೋ ಆ ವಿಡಿಯೋ ನೋಡೋಣ ಬನ್ನಿ. So where are you? Which place are you? In the first week of December. Once I'm 100%. So where are you? ಗಮನಿಸಬಹುದು ಈ ವಿಡಿಯೋನ ಕೆಸಿ ಕಾರ್ಯಪ್ಪ ಅವರು ರಿವೀಲ್ ಮಾಡಿರುವಂಥದ್ದು. ಡ್ರಗ್ಸ್ ಅಡಿಕ್ಟ್ ಆಗಿದ್ಲು ಆಕೆ, ಡ್ರಗ್ಸ್ ಅನ್ನ ತೆಗೆದುಕೊಳ್ತಾ ಇದ್ಲು. ಅದಕ್ಕೆ ಸಾಕ್ಷಿ ಎನ್ನುವಂತೆ ಒಂದು ವಿಡಿಯೋವನ್ನ ನೀಡಿದ್ದಾರೆ. ನಮ್ಮ ಮನೆಯವರ ಮೇಲೆ ಹಲ್ಲೆಯನ್ನ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾಳೆ. ಅಂದ್ರೆ ನಾನು ಮನೆಯಲ್ಲಿ ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ನನ್ನ ಮನೆಗೆ ಬಂದು ತೊಂದರೆಯನ್ನ ಕೊಟ್ಟಿದ್ದಾಳೆ. ನನ್ನ ಕ್ರಿಕೆಟ್ ಕರಿಯರ್ಗೆ ಸಾಕಷ್ಟು ತೊಂದರೆಯನ್ನ ಈಕೆ ಕೊಟ್ಟಿದ್ದಾಳೆ. ಯುವತಿಯ ಆರೋಪ ಏನಿತ್ತು, ನನ್ನನ್ನ ಪ್ರೀತಿಸಿ ಮೋಸ ಮಾಡಿ ಪ್ರೆಗ್ನೆಂಟ್ ಮಾಡಿ ಅಬಾರ್ಷನ್ ಅನ್ನ ಮಾಡಲಾಗಿದೆ ಎನ್ನುವಂತಹ ಯುವತಿ ಆರೋಪಕ್ಕೆ ಈಗ ಕ್ರಿಕೆಟಿಗ ಪ್ರತ್ಯುತ್ತರವನ್ನ ನೀಡಿರುವಂಥದ್ದು. ಈಕೆಗೆ ಮೊದಲು ಮುಸ್ಲಿಂ ಹುಡುಗನ ಜೊತೆ ಮದುವೆ ಆಗಿತ್ತು, ಆದರೆ ಆ ಮದುವೆ ವಿಚಾರ ನನಗೆ ಗೊತ್ತಿರಲಿಲ್ಲ. ಇಷ್ಟೆಲ್ಲ ಆದಮೇಲೆ ತಾನು ಕೂಡ ಸುಮ್ಮನಿರಲ್ಲ ಅನ್ನುವ ರೀತಿಯಲ್ಲೇ ಕೆಸಿ ಕಾರ್ಯಪ್ಪ ಅವರು ಕೂಡ ಈಗ ಪ್ರತ್ಯಾರೋಪವನ್ನ ಮಾಡಿದ್ದಾರೆ. ಸೊ ಇವತ್ತು ಇವಾಗ ನನಗೆ ಒಂದು ಅಲಿಗೇಷನ್ ಬಂದಿದೆ ನನ್ನ ಮೇಲೆ. ದಿಶಾ ಕಾರ್ಯಪ್ಪನವರು ನನ್ನ ಮೇಲೆ ಅಲಿಗೇಷನ್ ಮಾಡಿದ್ದಾರೆ. ಸೊ ಬೇಸಿಕಲಿ ಏನಾಗಿದೆ ಅಂದರೆ, ಇದು ಇವಾಗ ನಾನು ಫಸ್ಟ್ FIR ಮಾಡಿದ್ದೀನಿ ಮೊನ್ನೆ
2 days ಬ್ಯಾಕ್ ನಾನು FIR ಕೊಟ್ಟಿದ್ದೀನಿ ದಟ್ ಇವ್ರು ನನಗೆ ಥ್ರೆಟನ್ ಮಾಡ್ತಾ ಇದ್ದಾರೆ ಮತ್ತೆ ತುಂಬಾ ಟಾರ್ಚರ್ ಮಾಡ್ತಾ ಇದ್ದಾರೆ. ನನ್ನ ಕ್ರಿಕೆಟ್ ಕರಿಯರ್ಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ. ಮತ್ತೆ ನನ್ನ ಅಪ್ಪ ಅಮ್ಮ, ನಾನು ಇಲ್ಲದೆ ಇರ್ಬೇಕಾದ್ರೆ ಅಪ್ಪ ಅಮ್ಮ ಮನೇಲಿ ಇರ್ಬೇಕಾದ್ರೆ ಇವರು ಮನೆಗೆ ಬಂದು ಮನೆ ರೋಡಲ್ಲೆಲ್ಲ ಅಂದ್ರೆ ಟಾರ್ಚರ್ ಮಾಡ್ಕೊಂಡು ಮನೆ ಒಳಗಡೆ ಮೆಟ್ಲ ಮೇಲೆ ಕೂತ್ಕೊಂಡು ಚಾಕುನೆಲ್ಲ ಆರ್ಡರ್ ಮಾಡಿ, ನಿಮ್ಗೆ ನೀನು ನನ್ನ ಜೊತೆ ಇದ್ದಿಲ್ಲ ಅಂದ್ರೆ ನಾನು ಚಾಕುಲ್ ಕುಯ್ಕೊಂಡ್ಬಿಡ್ತೀನಿ, ನನ್ನ ಮದುವೆ ಆಗಿಲ್ಲ ಅಂದ್ರೆ ನಾನು ಸತ್ತೋಗ್ತೀನಿ, ನಿನ್ನ ಹೆಸರು ಬರ್ದ್ಬಿಡ್ತೀನಿ, ಚಾಕುನೆಲ್ಲ ಆರ್ಡರ್ ಮಾಡಿ. ಸೊ ಅದು ತುಂಬಾನೇ ಒಂದು ಕಷ್ಟ ಆಗಿದೆ ನನಗೆ. ಫಸ್ಟ್ FIR ನಾನು ಮಾಡಿದ್ದೀನಿ, ರಿಜಿಸ್ಟರ್ ಮಾಡಿದ್ದೀನಿ. ಸೊ ಅದಾದ್ಮೇಲೆ ಇವಾಗ ಕೌಂಟರ್ಗೆ ಅವರು RT ನಗರಲ್ಲಿ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಬೇಸಿಕಲಿ ನಾವು 1.5 ವರ್ಷದಿಂದ ರಿಲೇಶನ್ಶಿಪ್ ಸ್ಟಾರ್ಟ್ ಮಾಡಿದ್ದು. ಸೋಷಿಯಲ್ ಮೀಡಿಯಾದಲ್ಲಿ ಇವರೇ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ ಸೊ ಬಂದು ಮೀಟ್ ಆಗಿ, ಸೊ ನಾವು ಒಂದೇ ಊರವರಾಗಿರೋದ್ರಿಂದ ನಾವು ರಿಲೇಶನ್ಶಿಪ್ ಅಲ್ಲಿ ಓಕೆನೂ ಆಯ್ತು, ಇಷ್ಟ ಆಗಿ ನಾವು ಲವ್ ಕೂಡ ಮಾಡಿದ್ವಿ. ಸೊ ಬೇಸಿಕಲಿ ಅದಾದ್ಮೇಲೆ ಏನಾಗಿದೆ ಅಂದ್ರೆ ರಿಲೇಶನ್ಶಿಪ್ ಅದಾದ್ಮೇಲೆ ಇವರು ಗೊತ್ತಿರಲಿಲ್ಲ ನನಗೆ ಇವರು ಮದುವೆ ಆಗಿರೋದು ಕೂಡ. ಇವರು ಮದುವೆ ಆಗಿ ಒಬ್ಬ ಮುಸ್ಲಿಂ ಹುಡುಗನ ಮದುವೆ ಆಗಿ ಡಿವೋರ್ಸ್ ಆಗಿದೆ. ಸೊ ಅದಾದ್ಮೇಲೆ ಅಮೃತಹಳ್ಳಿ ಒಂದು ಕೇಸ್ ಇವಾಗಲೂ ರನ್ನಿಂಗ್ ಅಲ್ಲಿ ಇದೆ. ಒಬ್ಬ ಹುಡುಗನ ಮೇಲೆ ಹರಾಸ್ಮೆಂಟ್ ಕೇಸ್ ಹಾಕಿದ್ದಾರೆ. ಒಬ್ಬ ಅವ್ರ ಊರು ಹುಡುಗನ ಮೇಲೆನೆ ಇವರು ಹರಾಸ್ಮೆಂಟ್ ಕೇಸ್ ಆಗಿದೆ. ಅಮೃತಹಳ್ಳಿ ಇನ್ನೂ ರನ್ನಿಂಗ್ ಕೇಸ್ ಇದೆ. ಸೊ ಇಷ್ಟು ಅದೆಲ್ಲ ಆದ್ಮೇಲೆ ಅವರು ತುಂಬಾ ಡ್ರಗ್ ಮತ್ತೆ ಬೆಂಗಳೂರಲ್ಲಿ ಗೊತ್ತಿಲ್ಲ ಯಾರ್ಯಾರ ಜೊತೆ ಕಾಂಟ್ಯಾಕ್ಟ್ ಇದೆ ನನಗೆ ಅದು ಐಡಿಯಾ ಇಲ್ಲ, ಬಟ್ ತುಂಬಾನೇ ಡ್ರಗ್ ಅಡಿಕ್ಟ್, ಎಲ್ಲ ತರ ಡ್ರಗ್ಸ್ ಅವರು ಮಾಡ್ತಾ ಇದ್ರು. ಸೊ ನಾನು ಕ್ರಿಕೆಟ್ಗೆ ನನಗೆ ತುಂಬಾ ತೊಂದರೆ ಆಗ್ತಿತ್ತು. ಬಿಕಾಸ್ ನಾನು ಎಲ್ಲೇ ಕ್ರಿಕೆಟ್ ಮ್ಯಾಚ್ ಹೋಗ್ತಾ ಇದ್ರು, ಏನೇ ಮಾಡ್ತಿದ್ರು, ತುಂಬಾ ಟಾರ್ಚರ್ ಮಾಡ್ತಿದ್ರು. ಸೊ ಇವತ್ತು